Hello everyone, welcome to Navrat's Maths Tutorials, exercise number 13.2, first question. ನೋಡಿ ಏನು ಕೊಟ್ಟಿದ್ದಾರೆ, draw the graphs for the following tables of values with suitable scales on axis ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಪಾರ್ಟ್ ಅಲ್ಲಿ ಕಾಸ್ಟ್ ಆಫ್ ಆಪಲ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಂಬರ್ ಆಫ್ ಆಪಲ್ಸ್, ಇದು ಕಾಸ್ಟ್ ಇನ್ ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಗ್ರಾಫ್ ಮೇಲೆ ಪ್ಲಾಟಿಂಗ್ ಮಾಡಬೇಕು. ಸೊ ನಾನು ಇಲ್ಲೇ ಮಾಡಿ ತೋರಿಸ್ತೀನಿ, ನೀವು ಗ್ರಾಫ್ ಅಲ್ಲಿ ಮಾಡ್ರಿ. ಓಕೆ, ಫಸ್ಟು ಎಕ್ಸ್ ಆಕ್ಸಿಸ್ ಹಾಕೋಣ. ಓಕೆ, ಈಗ ನೋಡಿ ಅವ್ರು ಏನ್ ಕೇಳಿದ್ದಾರೆ, ವಿತ್ ಸೂಟೇಬಲ್ ಸ್ಕೇಲ್ಸ್ ಆನ್ ಆಕ್ಸಿಸ್ ಅಂತ ಹೇಳಿದ್ದಾರೆ ಮುಂಚೆನೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ ನಂಬರ್ ಆಫ್ ಆಪಲ್ಸ್ ಕೆಳಗೆ ತಗೊಂತೀನಿ. ಸೊ ಇಲ್ಲಿ 1 2 3 5 ಇರೋದ್ರಿಂದ 1 2 3 4 5 ಹಿಂಗೆ ಬರ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ ಕಾಸ್ಟ್ ಈ ಕಡೆ ಬರ್ಕೊಳ್ಳೋಣ. ಈಗ ಇಲ್ಲಿ ನೋಡಿ 1 2 3 ಇದೇ ರೀತಿ ಬರ್ಕೊಂಡ್ರೆ 25 ವರೆಗೆ ಬರಿಬೇಕಾಗತ್ತೆ. ಹೈಯೆಸ್ಟ್ ನಂಬರ್ 25 ಇದೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ ನೋಡಿ, ಇಲ್ಲಿ 5 10 ಇದೆ ಅಲ್ವಾ. ಸೊ ಒಂದು ಯೂನಿಟ್ಗೆ 5 ತಗೊಳ್ಳೋಣ. ಓಕೆ, ಅಂದ್ರೆ ಸೇಮ್ ಗ್ಯಾಪ್ ಇಡಬೇಕು. ಇಲ್ಲಿ 5 ತಗೊಂಡ್ಮೇಲೆ ಇಲ್ಲಿ 10 ತಗೋಬೇಕು. ನೋಡಿ 5 10 15 ಅಂದ್ರೆ 5 5 ಗ್ಯಾಪ್ ಇಟ್ಟಿರ್ಬೇಕು ಕಂಟಿನ್ಯೂ. 20 25 ಈ ರೀತಿ. ಓಕೆ, ಅದನ್ನೇ ಸೂಟೇಬಲ್ ಸ್ಕೇಲ್ಸ್ ಅಂತ ಹೇಳೋದು. ಈಗ ನೋಡಿ 1 ಆಪಲ್ಗೆ 5 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 1 ಇಂದ ಇಲ್ಲಿದೆ 1 ಎಲ್ಲವರೆಗೆ ತಗೊಂಡೋಗ್ಬೇಕು, 5 ವರೆಗೆ ತಗೊಂಡೋಗ್ಬೇಕು. ಇಲ್ಲಿದೆ ಅಲ್ವಾ 5, ಸೊ ಇಲ್ಲಿವರೆಗೆ. ಈಗ 2 ಆಪಲ್ಸ್ಗೆ 10 ರೂಪೀಸ್ ಇದೆ. ಸೊ 2 ಸ್ಟ್ರೇಟ್ ತಗೊಂಡೋಗಿ ಎಲ್ಲವರೆಗೆ 10, ಇಲ್ಲಿದೆ ನೋಡಿ 10. ಸೊ ಇಲ್ಲಿ ಮಾರ್ಕ್ ಮಾಡಿದ್ವಿ. 3 ಆಪಲ್ಸ್ಗೆ 15 ರೂಪೀಸ್ ಇದೆ. ಸೊ ಹಂಗೆ ಸ್ಟ್ರೇಟ್ ತಗೊಂಡೋಗಿ ಎಲ್ಲಿವರೆಗೆ 15 ಬರೋವರೆಗೂ ಇಲ್ಲಿ ಬರುತ್ತೆ ನೋಡಿ 15. ಓಕೆ, ಅದೇ ರೀತಿ 4 ಆಪಲ್ಸ್ಗೆ 20 ರೂಪೀಸ್ ಇದೆ. ಹಂಗೆ ಸ್ಟ್ರೇಟ್ ತಗೊಂಡೋಗಿ 20 ಬರಬೇಕು, ಇಲ್ಲಿ ಬರುತ್ತೆ ನೋಡಿ ಅಲ್ವಾ. ಸೊ ಇಲ್ಲಿ ಬರಂಗೆ ಮಾರ್ಕ್ ಮಾಡ್ಕೊ. 5 ಆಪಲ್ಸ್ಗೆ 25 ಇದೆ. ಸೊ ಇದನ್ನ ಹಿಂಗೆ ಸ್ಟ್ರೇಟ್ ಎಲ್ಲಿವರೆಗೆ ತಗೊಂಡೋಗ್ಬೇಕು, ಈ 25 ಮೀಟ್ ಆಗ್ಬೇಕು ಇಲ್ಲಿ. ಸೊ ಇದನ್ನು ಇಲ್ಲಿ ಮೀಟ್ ಆಗ್ಬೇಕು, ಇಲ್ಲಿ 25 ಮೀಟ್ ಆಗ್ಬೇಕು. ಈಗ ನಾವು ಜಾಯಿನ್ ಮಾಡೋಣ. ನೋಡಿ ನಾವು ಕೋಆರ್ಡಿನೇಟ್ಸ್ ಬರಿಬಹುದು. ನೋಡಿ 1 5, ಸೆಕೆಂಡ್ ಏನಿದೆ 2 10. ಯಾವಾಗ್ಲೂ ಹಿಂಗ್ ಬರಿಬೇಕಾದ್ರೆ ಫಸ್ಟ್ ಎಕ್ಸ್ ಆಕ್ಸಿಸ್ ಫಸ್ಟ್ ಬರಿಬೇಕು. ಇಲ್ಲಿ ಯಾವಾಗ್ಲೂ ಫಸ್ಟ್ ಎಕ್ಸ್ ಇರುತ್ತೆ, ಆಮೇಲೆ ವೈ ಇರುತ್ತೆ. ಓಕೆ, ಇಲ್ಲಿ 3 ಏನಿದೆ 3 15, ವೈ ಆಕ್ಸಿಸ್ ಈ ಕಡೆ ಬರಿಬೇಕು. ಈಗ 4 20, ಇಲ್ಲಿ 5 25. ಓಕೆ, ಇದು ಕೋಆರ್ಡಿನೇಟ್ಸ್ ಆಯ್ತು. ಓಕೆ, ಈಗ ಬಿ ಪಾರ್ಟ್ ನೋಡಿ. ಬಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಕಾರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೈಮ್ ಇನ್ ಅವರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಟೆನ್ಸ್ ಇನ್ ಕಿಲೋಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಗ್ರಾಫ್ ಮೇಲೆ ಪ್ಲಾಟ್ ಮಾಡಬೇಕು. ನಾನು ಇಲ್ಲೇ ಬೋರ್ಡ್ ಮೇಲೆ ಮಾಡಿ ತೋರಿಸ್ತೀನಿ, ನೀವು ಮಾಡ್ಕೊಳ್ಳಿ ಗ್ರಾಫ್ ಮೇಲೆ. ಓಕೆ, ಫಸ್ಟ್ ಎ ಆಕ್ಸಿಸ್, ನೋಡಿ ಇಲ್ಲಿ 6 ಟೈಮು ಇಲ್ಲಿ ತಗೊಂತೀನಿ. 6 7 AM 7 AM 8 AM 9 AM. ಓಕೆ, ಇದು ಡಿಸ್ಟೆನ್ಸ್ ತಗೊಳ್ಳೋಣ. ನೋಡಿ ಡಿಸ್ಟೆನ್ಸ್ ಈಗ ನಾವು 1 2 3ನೇ ತಗೊಂಡ್ರೆ 160 ವರೆಗೆ ಅಂದ್ರೆ ತುಂಬಾ ಲೆಂತ್ ಬೇಕಾಗುತ್ತೆ. ಸೊ ನಾವೇನ್ ತಗೋಬಹುದು, ಅವ್ರೇನ್ ಕೇಳಿದಾರೆ ಇಲ್ಲಿ ನೋಡಿ, ಸೂಟೇಬಲ್ ಸ್ಕೇಲ್ಸ್ ಅಂತ ಕೇಳಿದಾರಲ್ವಾ. ಸೊ ಗ್ಯಾಪ್ ನೋಡಿ ಎಷ್ಟಿದೆ, 40 + 40 ಮಾಡಿದ್ರೆ 80 ಆಗುತ್ತಲ್ವಾ. ಇಲ್ಲಿನೂ +40 ಮಾಡಿದ್ರೆ 120 ಆಗುತ್ತೆ. ಸೊ ನಾವು 40 ಗ್ಯಾಪ್ ಇಟ್ಕೊಂಡು ಮಾಡ್ಬೋದು. ಅಂದ್ರೆ 1 ಯೂನಿಟ್ ಇಸ್ ಈಕ್ವಲ್ಸ್ ಟು 40 ಕಿಲೋಮೀಟರ್ಸ್. ಸೊ ನೋಡಿ 40 80 120 160.
ಇದು ಡಿಸ್ಟೆನ್ಸ್ ಬರ್ಕೋಬೇಕು ಕಂಪಲ್ಸರಿ ಇನ್ ಕಿಲೋಮೀಟರ್. ಇದು ಟೈಮ್. ಈಗ ನೋಡಿ 6 AM ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿತ್ತು ಕಾರು? 40 ಕಿಲೋಮೀಟರ್ಸ್. ನೋಡಿ ಹಿಂಗೆ ಸ್ಟ್ರೇಟ್ ಎಲ್ಲಿವರೆಗೆ ತಗೊಂಡೋಗ್ಬೇಕು? 40. ಇಲ್ಲಿ ಬಂತು ನೋಡಿ 40. ಸೊ ಇಲ್ಲಿ ಮಾರ್ಕ್ ಮಾಡಿದ್ವಿ. ಆಮೇಲೆ 7 o'clock ನೋಡಿ ಎಷ್ಟು ಕಿಲೋಮೀಟರ್ಸ್ ಹೋಗಿದೆ? 80. ಸೊ 80 ಹಂಗೆ ಸ್ಟ್ರೇಟ್ ತಗೊಂಡೋಗ್ಬೇಕು. ಇಲ್ಲಿ ಬರುತ್ತೆ 80, ಇಲ್ಲಿ ಬರುತ್ತೆ ನೋಡಿ. ಸೊ ಇದು ಇಲ್ಲಿ ಮೀಟ್ ಆಗಂಗೆ ಕರೆಕ್ಟ್ ಇಲ್ಲಿ ಮಾರ್ಕ್ ಮಾಡಬೇಕು. ಅದೇ ರೀತಿ 8 AM 120 ಕಿಲೋಮೀಟರ್ ಹೋಗಿದೆ. ಸೊ ಹಿಂಗೆ ಸ್ಟ್ರೇಟ್ ಎಲ್ಲಿವರೆಗೆ ತಗೊಂಡೋಗ್ಬೇಕು? 120 ಬರಬೇಕು ನೋಡಿ ಅಲ್ವಾ? ಸೊ 120. ಈಗ 9 AM 160 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ. ಸೊ ಇದೇ ರೀತಿ ಇಲ್ಲಿ ಸ್ಟ್ರೇಟ್ ಲೈನ್ ತಗೊಂಡೋಗಿ ಇದು ಈ 160 ಬರೋ ಹಾಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ಜಾಯಿನ್ ಮಾಡೋಣ. ಇದು ಗ್ರಾಫ್ ಆಯ್ತು. ಓಕೆ, ಪ್ಲಾಟಿಂಗ್ ಅಂಡ್ ಗ್ರಾಫ್ ಆಯ್ತು. ಈಗ ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಅದನ್ನ ನೋಡಿ ಏನ್ ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, ಹೌ ಮಚ್ ಡಿಸ್ಟೆನ್ಸ್ ಡಿಡ್ ದ ಕಾರ್ ಕವರ್ ಡ್ಯೂರಿಂಗ್ ದ ಪೀರಿಯಡ್ 7:30 AM to 8 AM ಅಂತ ಕೊಟ್ಟಿದ್ದಾರೆ. ಅಂದ್ರೆ 7:30 to 8 AM ವರೆಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ. ಸೊ ಇಲ್ಲಿ 7:30 ಅಂತೂ ಕೊಟ್ಟಿಲ್ಲ, ಇಲ್ಲಿ 7 ಇದೆ, ಇಲ್ಲಿ 8 ಇದೆ. ಅಂದ್ರೆ ಮಿಡಲ್ ಪಾಯಿಂಟ್ ಇರುತ್ತಲ್ವಾ 7:30 ಅಂದ್ರೆ, ನೋಡಿ ಮಿಡಲ್ ಪಾಯಿಂಟ್ ಇರುತ್ತೆ 7:30 ಅಂದ್ರೆ. ಸೊ ಅದನ್ನೇ ಹಂಗೆ ತಗೊಂಡೋಗೋಣ. ನೋಡಿ ಇಲ್ಲಿನೂ ಮಿಡ್ ಪಾಯಿಂಟ್ ಬಂತು. ಅಂದ್ರೆ ಇಲ್ಲಿ 7 o'clock ಎಷ್ಟು ಹೋಗಿತ್ತು? 80 ಕಿಲೋಮೀಟರ್ಸ್ ಹೋಗಿತ್ತು. 8 o'clock ಎಷ್ಟು ಹೋಗಿತ್ತು? 120 ಕಿಲೋಮೀಟರ್ಸ್ ಹೋಗಿತ್ತು ಅಲ್ವಾ? ಸೊ ಈಗ ನಮಗೆ 7:30 ಬೇಕು. ಈಗ ನೋಡಿ ಇಲ್ಲಿಂದ ಈ ಕಡೆ ತಗೊಂಡ್ ಬರೋಣ. ಎಲ್ಲಿ ಮೀಟ್ ಆಗತ್ತೆ ನೋಡೋಣ. ನೋಡಿ ಇಲ್ಲಿನೂ ಮಿಡ್ ಪಾಯಿಂಟ್ ಮೀಟ್ ಆಯ್ತು. ಯಾಕಂದ್ರೆ ಇಲ್ಲಿನೂ ಮಿಡ್ಲ್ ಇತ್ತು, ಇಲ್ಲಿ ಮಿಡ್ ಪಾಯಿಂಟ್ ಮೀಟ್ ಆದ್ರೆ ಇಲ್ಲಿ ಎಷ್ಟಾಗಿದೆ? ಇಲ್ಲಿ 80 ಇದೆ, ಇಲ್ಲಿ 120 ಇದೆ. ಅಂದ್ರೆ ಮಧ್ಯೆ ಗ್ಯಾಪ್ ಎಷ್ಟಿತ್ತು? ನಾವು ತಗೊಂಡಿರೋ 40 ಕಿಲೋಮೀಟರ್ಸ್ ಗ್ಯಾಪ್ ಅಲ್ಲಿ. ಅಂದ್ರೆ ಇಲ್ಲಿ 20 ಕಿಲೋಮೀಟರ್ಸ್, ಇಲ್ಲಿ 20 ಕಿಲೋಮೀಟರ್ಸ್ ಇದೆ ಅಂತ ಅರ್ಥ ಅಲ್ವಾ? ಸೊ ಇಲ್ಲಿ 20 ಕಿಲೋಮೀಟರ್ಸ್ ಗ್ಯಾಪ್ ಅಂತ ಅರ್ಥ ಆಯ್ತು. ಈಗ ಅವ್ರೇನ್ ಕ್ವಶನ್ ಕೇಳಿರೋದು? 7:30 to 8 AM ಅಂತ ಕೇಳಿದ್ರು. ಇಲ್ಲಿ 7:30 ಇದೆ, 7:30 to 8 ಅಂದ್ರೆ ನೋಡಿ ಇದು 8. ಈಗ 7:30 to 8 ಇಲ್ಲಿ ಡಿಸ್ಟೆನ್ಸ್ ಕೇಳಿದಾರಲ್ವಾ? ಸೊ ಡಿಸ್ಟೆನ್ಸ್ ನೋಡಿದ್ರೆ ನಮ್ಗೆ ಎಷ್ಟು ಇಲ್ಲಿ ಎಷ್ಟು ಕಾಣ್ತಾ ಇದೆ? 40 ಕಿಲೋಮೀಟರ್ಸ್ ಅಲ್ಲಿ ಮಿಡ್ ಪಾಯಿಂಟ್ ಇಲ್ಲಿ 20 ಇದೆ, ಇಲ್ಲಿ 20 ಇದೆ. ಸೊ ನಾವೇನ್ ಹೇಳ್ಬೋದು ಆನ್ಸರ್? 20 ಕಿಲೋಮೀಟರ್ಸ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ವಾಟ್ ವಾಸ್ ದ ಟೈಮ್ ವೆನ್ ದ ಕಾರ್ ಹ್ಯಾಡ್ ಕವರ್ಡ್ ಎ ಡಿಸ್ಟೆನ್ಸ್ ಆಫ್ 100 ಕಿಲೋಮೀಟರ್ ಸಿನ್ಸ್ ಇಟ್ಸ್ ಸ್ಟಾರ್ಟ್ ಅಂತ ಕೇಳಿದ್ದಾರೆ. ಓಕೆ, ಟೈಮ್ ಅಂತ ಕೇಳಿದ್ದಾರೆ. ಯಾವಾಗ? 100 ಕಿಲೋಮೀಟರ್ ಸಿನ್ಸ್ ಇಟ್ಸ್ ಸ್ಟಾರ್ಟ್. ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈಗ ಅವರು 100 ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ 40 ಆಯ್ತು, ಇಲ್ಲಿ 80 ಆಯ್ತು. ಇಲ್ಲಿ ನಾವು ಈಗ ತಾನೇ ಮಾಡಿದ್ವಲ್ವಾ? ಇಲ್ಲಿ 20, ಇಲ್ಲಿ 20 ಅಂತ. ಸೊ ಇಲ್ಲಿ 100 ಆಯ್ತು. 100 ಕಿಲೋಮೀಟರ್. ಸೊ 100 ಕಿಲೋಮೀಟರ್ಗೆ ಟೈಮ್ ಎಷ್ಟಾಗಿತ್ತು? ನಾವು ಈಗ ತಾನೇ ಮಾಡಿದ್ವಲ್ವಾ? 7:30. ಸೊ ಆನ್ಸರ್ ಏನ್ ಹೇಳ್ಬೋದು? 7:30 AM ಇಸ್ ದ ಆನ್ಸರ್. ಓಕೆ, ಈಗ ಸಿ ಪಾರ್ಟ್ ನೋಡಿ. ಸಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಫಾರ್ ಎ ಇಯರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಡೆಪಾಸಿಟ್ ಇನ್ ರುಪೀಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇದು ಕೂಡ ಇನ್ ರುಪೀಸ್. ಈಗ ಗ್ರಾಫ್ ಮೇಲೆ ಪ್ಲಾಟಿಂಗ್ ಮಾಡೋಣ. ನೋಡಿ ಫಸ್ಟ್ ಎಕ್ಸ್ ಆಕ್ಸಿಸ್ ತಗೊಳ್ಳೋಣ, ಆಮೇಲೆ ವೈ ಆಕ್ಸಿಸ್. ಈಗ ಕೆಳಗಡೆ ಎಕ್ಸ್ ಆಕ್ಸಿಸ್ಗೆ ಡೆಪಾಸಿಟ್ ತಗೊಂತೀನಿ. ಸೊ
ಸ್ಕೇಲ್ 1000 2000 ಇದೆ ಅಲ್ವಾ, ಸೇಮ್ ಅದೇ ರೀತಿ ತಗೋಣ. 2 3000 4000 5000 1000 2000 3000 4000 5000. ಈಗ ಈ ವೈ ಆಕ್ಸಿಸ್ ಮೇಲೆ ಇದು ಇಂಟ್ರೆಸ್ಟ್ ಬರ್ಕೊಳ್ಳೋಣ. ಈಗ ನೋಡಿ 1 ಯೂನಿಟ್ ಯಾವ ರೀತಿ ಸ್ಕೇಲ್ ತಗೋಬೇಕಲ್ವಾ ನಾವು. ನೋಡಿ ಹೈಯೆಸ್ಟ್ ಏನಿದೆ 400 ಇದೆ. ಸೊ 400 ಲಾಸ್ಟ್ ಬರ್ಕೊಳ್ಳೋಣ. ಈಗ ನೋಡಿ 80 to 160 ಎಷ್ಟು ಗ್ಯಾಪ್ ಇದೆ. 80ಗೆ 80 ಆಡ್ ಮಾಡಿದ್ರೆ 160 ಆಯ್ತು. ಸೊ 160ಗೆ 80 ಆಡ್ ಮಾಡಿದ್ರೆ ಮತ್ತೆ 240 ಆಯ್ತು. ಸೊ 1 ಯೂನಿಟ್ ಇಸ್ ಈಕ್ವಲ್ಸ್ ಟು 80 ಬರುತ್ತೆ. ಸೊ ಅದೇ ರೀತಿ ಬರ್ಕೊಳ್ಳೋಣ. ನೋಡಿ 1 2 3 4 5 ಏನ್ ಬರ್ಕೊಳ್ಳೋಣ ಇಲ್ಲಿ. 80 160 240 320 400. ಏನಿದು ಸಿಂಪಲ್ ಇಂಟ್ರೆಸ್ಟ್. ಓಕೆ, ಇನ್ ರುಪೀಸ್. ಇದು ಏನು, ಇದು ಡೆಪಾಸಿಟ್. ಈಗ ಪ್ಲಾಟಿಂಗ್ ಮಾಡೋಣ. ನೋಡಿ 1000 rupees ಡೆಪಾಸಿಟ್ ಮಾಡಿದ್ರೆ ಇಂಟ್ರೆಸ್ಟ್ ಎಷ್ಟು ಕೊಡ್ತಾ ಇದ್ದಾರೆ, 80 rupees. ಸೊ 1000 ಇಂದ ಎಲ್ಲವರೆಗೆ ತಗೊಂಡು ಹೋಗ್ಬೇಕು. 80 ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ನೋಡಿ 80ಗೆ ಇಲ್ಲಿ 1000 ಮೀಟ್ ಆಗಂಗೆ ಪ್ಲಾಟ್ ಮಾಡಬೇಕು. ಇನ್ನ 2000ಗೆ 160. ಸೊ ಹಿಂಗೆ ಸ್ಟ್ರೇಟ್ ತಗೊಂಡೋಗಿ 160 ಬರಲಿ, ಇಲ್ಲಿ ಬರುತ್ತೆ. ನೋಡಿ ನೋಡಿ 160. ಓಕೆ, ಈಗ 3000ಗೆ 240. ಇದು ಕೂಡ ಹಿಂಗೆ ಸ್ಟ್ರೇಟ್ ತಗೊಂಡೋಗಿ 240. ನೋಡಿ 240 ಜಾಯಿನ್ ಆಗ್ಬೇಕಿದು. ಓಕೆ, ಈಗ 4000ಗೆ 320. ಇದನ್ನು ಅಷ್ಟೇ ಸ್ಟ್ರೇಟ್ ತಗೊಂಡೋಗಿ 320 ಬರಬೇಕು. ನೋಡಿ 320 ಬರುತ್ತೆ. ಈಗ 5000ಗೆ 400. ಇದನ್ನು ಅಷ್ಟೇ ಸ್ಟ್ರೇಟ್ ತಗೊಂಡೋಗಿ ಇಲ್ಲಿ ಕೆಳಗಡೆ ಬರೀತೀವಿ. ಸ್ಟ್ರೇಟ್ ತಗೊಂಡೋಗಿ ಇಲ್ಲಿ ಬರುತ್ತೆ 400. ಓಕೆ, ಈಗ ಲೈನ್ಸ್ ಜಾಯಿನ್ ಮಾಡೋಣ. ಇದೇ ಪ್ಲಾಟಿಂಗ್ ಆಯ್ತಾ. ಈಗ ಇದ್ರ ಬೇಸ್ಡ್ ಕೆಲವೊಂದು ಕ್ವಶನ್ಸ್ ಇದಾವೆ, ಅವಕ್ಕೆ ಆನ್ಸರ್ ಮಾಡೋಣ. ನೋಡಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಡಸ್ ಎ ಗ್ರಾಫ್ ಪಾಸ್ ಥ್ರೂ ದ ಒರಿಜಿನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಗ್ರಾಫ್ ಇದೆಲ್ಲ ಲೈನು, ಇದು ಒರಿಜಿನ್ ಥ್ರೂ ಹೋಗಿದೇನಾ ಅಂತ ಕೇಳಿದ್ದಾರೆ. ಪಾಸ್ ಆಗಿದೇನಾ ಅಂತ. ನೋಡಿ ಹೋಗಿದೆ ಅಲ್ವಾ, ಇದು ಒರಿಜಿನ್. ಸೊ ಒರಿಜಿನ್ ಥ್ರೂ ಹೋಗಿದೆ. ನಾವ್ ಆನ್ಸರ್ ಏನ್ ಹೇಳ್ಬೋದು, ಎಸ್ ಅಂತ ಹೇಳ್ಬೋದು. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಯೂಸ್ ದ ಗ್ರಾಫ್ ಫೈಂಡ್ ದ ಇಂಟ್ರೆಸ್ಟ್ ಆನ್ ₹2500 ಫಾರ್ ಎ ಇಯರ್ ಅಂತ ಕೇಳಿದ್ದಾರೆ. ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಬಾರ್ದು, ಯೂಸ್ ದ ಗ್ರಾಫ್ ಅಂತ ಹೇಳಿದ್ದಾರೆ. ನೋಡಿ 2500 ಅಂತ ಕೇಳಿದ್ದಾರೆ. ಇಲ್ಲಿ 2500 ಇಲ್ಲ ನಮ್ಗೆ. ಸೊ ನಾವೇನ್ ಮಾಡ್ಬೇಕು, ಇಲ್ಲಿ 2000 ಇದೆ, ಇಲ್ಲಿ 3000 ಇದೆ. ಗ್ಯಾಪ್ ಎಷ್ಟಿದೆ, 1000 ಅಲ್ವಾ. ಸೊ 1000 ಅಲ್ಲಿ ಮಿಡ್ ಪಾಯಿಂಟ್ ಅಂದ್ರೆ ನಮ್ಗೆ ಎಷ್ಟಾಗತ್ತೆ, 500 ಅಲ್ವಾ. ಇಲ್ಲಿ 500 ಉಳಿತು, ಇಲ್ಲಿ 500. ಸೊ 2500ಗೆ ಹಿಂಗೆ ಸ್ಟ್ರೇಟ್ ತಗೊಂಡೋಗೋಣ. ನೋಡಿ ಇಲ್ಲಿನೂ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಮಿಡ್ ಪಾಯಿಂಟ್ ಆದ್ರೆ ನಾವು ಈ ಕಡೆ ವೈ ಆಕ್ಸಿಸ್ ಕಡೆ ತಗೊಂಡೋಗೋಣ. ಯಾಕಂದ್ರೆ ಇದು ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋದು. ನೋಡಿ ಇಲ್ಲಿನೂ ಮಿಡ್ ಪಾಯಿಂಟ್ ಆಯ್ತು. ಸೊ ಇಲ್ಲಿ ಏನ್ ಗ್ಯಾಪ್ ತಗೊಂಡಿದ್ವಿ ನಾವು, 180 ಅಂತ ತಗೊಂಡಿದ್ವಿ. ಸೊ ಇಲ್ಲಿ 80, ಇಲ್ಲಿ 40 ಇದೆ, ಇಲ್ಲಿ 40 ಇದೆ, ಟೋಟಲ್ 80 ಇದೆ. ಇಲ್ಲಿ ಮಿಡ್ ಪಾಯಿಂಟ್ ಅಂದ್ರೆ ಇಲ್ಲಿ 40, ಇಲ್ಲಿ 40. ಸೊ ಇಲ್ಲಿ 160ಗೆ ನಮ್ಗೆ 40 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 200 ಆಯ್ತಲ್ವಾ. ಸೊ ನಾವು ಹಂಗೆ ನೋಡಿ ಕೂಡ ಹೇಳ್ಬೋದು 200 ಅಂತ, 160 + 40 ಅಂತ. ಓಕೆ, ಆದ್ರೂ ನಮಗೂ ಗೊತ್ತಾಗಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತಂದ್ರೆ ನೋಡಿ 160 + 240 160 + 240 ಅಪಾನ್ 2. ಸೊ ಆಡ್ ಮಾಡಿದ್ರೆ ಎಷ್ಟಾಯ್ತು, 400 ಅಪಾನ್ 2 ಮಾಡಿದ್ರೆ ಕ್ಯಾನ್ಸಲೇಷನ್ ಹೋದ್ರೆ 200 ಬರುತ್ತೆ. ಹಿಂಗೂ ಮಾಡ್ಬೋದು, ಹೀಗೆ ಗ್ರಾಫ್ ನೋಡಿ ಕೂಡ ಹೇಳ್ಬೋದು. ಬಟ್ ಆನ್ಸರ್ ಈಸ್ ₹200 ಇಸ್ ದ ಆನ್ಸರ್.
ಓಕೆ, ಈಗ ಇನ್ನೊಂದು ಕ್ವಶನ್ ನೋಡಿ. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಟು ಗೆಟ್ ಅನ್ ಇಂಟ್ರೆಸ್ಟ್ ಆಫ್ ₹280 ಪರ್ ಇಯರ್, ಹೌ ಮಚ್ ಮನಿ ಶುಡ್ ಬಿ ಡೆಪಾಸಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇಂಟ್ರೆಸ್ಟ್ 280 ಗೆಟ್ ತಗೊಳಕ್ಕೆ ಎಷ್ಟು ಡೆಪಾಸಿಟ್ ಮಾಡ್ಬೇಕಂತ ಕೇಳಿದ್ದಾರೆ. ಇಲ್ಲಿ 280 ಕೊಟ್ಟಿಲ್ಲ ನಮ್ಗೆ ಅಲ್ವಾ. ನೋಡಿ 80, 160, 240 ಈ ರೀತಿ ಕೊಟ್ಟಿದ್ದಾರೆ. ಸೊ 280 ನಮ್ಗೆ ಎಲ್ಲಿ ಬರುತ್ತೆ ನೋಡಿ. ಇಲ್ಲಿ 160 ಆಯ್ತು, ಇಲ್ಲಿ 240 ಆಯ್ತು, 240 320 ಮಧ್ಯೆ ಬರುತ್ತೆ ಅಲ್ವಾ. ಅಂದ್ರೆ 1 ಯೂನಿಟ್ ಇಸ್ ಈಕ್ವಲ್ ಟು ನಾವು 80 ಇಟ್ಕೊಂಡಿರೋದ್ರಿಂದ ಇಲ್ಲಿ ಮಿಡ್ ಪಾಯಿಂಟೇ ಬರುತ್ತೆ, ಕರೆಕ್ಟ್ ಮಿಡ್ ಪಾಯಿಂಟ್ ಬರುತ್ತೆ. ಯಾಕೆ ಹೇಳಿ 80 ಇಟ್ಕೊಂಡಿದೀವಿ, 1 ಯೂನಿಟ್ ಇಸ್ ಈಕ್ವಲ್ ಟು ಅಂದ್ರೆ ಇಲ್ಲಿ 40 ಆಯ್ತು, ಇಲ್ಲಿ 40 ಆಯ್ತು, ಇಲ್ಲಿ 240 40 ಆಡ್ ಮಾಡಿದ್ರೆ 280 ಬಂತಲ್ವಾ. ಸೊ 280 ಬರೋದಕ್ಕೆ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಇಲ್ಲೇನು ಗೊತ್ತಾಯ್ತು. ಆದ್ರೆ ನಮ್ಗೆ ಡೆಪಾಸಿಟ್ ಮನಿ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನೋಡಿ, ಈ ರೀತಿ ನಾವು ಇಲ್ಲಿ ಆಲ್ರೆಡಿ ನಾವು ಗ್ರಾಫ್ ಮಾಡಿದೀವಲ್ವಾ ಪ್ಲಾಟಿಂಗ್. ಸೊ ಇದನ್ನ ನೋಡೋಣ ಎಲ್ಲಿ ಟಚ್ ಆಗತ್ತೆ. ನೋಡಿ ಇಲ್ಲಿ ಟಚ್ ಆಯ್ತು. ಇಲ್ಲಿ ಟಚ್ ಆದ್ಮೇಲೆ ಇದನ್ನ ಕೆಳಗ್ ತಗೊಂಡ್ ಬರ್ಬೇಕು. ಯಾಕಂದ್ರೆ ನಮ್ಗೆ ಡೆಪಾಸಿಟ್ ಮಾಡೋದು ಮನಿ ಫೈಂಡ್ ಔಟ್ ಮಾಡೋದಿದೆ. ಸೊ ಇಲ್ಲಿನೂ ಮಿಡ್ ಪಾಯಿಂಟ್ ಬಂದಿತ್ತು. ಸೊ ಇಲ್ಲಿನೂ ಮಿಡ್ ಪಾಯಿಂಟ್ ಬರುತ್ತೆ. ಇಲ್ಲಿ ನೋಡಿ ಮಿಡ್ ಪಾಯಿಂಟ್ ಅಂದ್ರೆ ಇಲ್ಲಿ 3000 ಇದೆ, ಇಲ್ಲಿ 4000 ಇದೆ. ಮಿಡ್ ಪಾಯಿಂಟ್ ಅಂದ್ರೆ ಎಷ್ಟಾಗತ್ತೆ ಅಮೌಂಟ್? 3500 ರುಪೀಸ್. 3500 ಡೆಪಾಸಿಟ್ ಮಾಡಿದ್ರೆ ನಮ್ಗೆ 280 ರುಪೀಸ್ ಇಂಟ್ರೆಸ್ಟ್ ಬರುತ್ತೆ ಪರ್ ಇಯರ್. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಕ್ವೆಶ್ಚನ್.